ಶಾಂತಿನಗರದ ಸ್ಮಶಾನದಲ್ಲಿರುವಂಥದ್ದು. ಸ್ಮಶಾನ ಅಂದರೆ ನಮಗೆ ಅಲ್ಲಿ ಮೌನ ಇರುತ್ತೆ, ಆದರೆ ಇಲ್ಲಿ ಬೇರೆ ಥರ ಇರುವಂಥದ್ದು ನೋಡ್ತಿರ್ಬೋದಿಲ್ಲ. ಕಾಳಿ ಗೆಟಪ್ಪನ್ನು ಧರಿಸಿರುವಂಥ ಕಲಾವಿದರು. ಸೊ ಕಾಳಿ ದೇವಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಾಡು ಹೊಂದಿರ್ತಾ ಇರುವಂಥದ್ದು ಭೈರಾದೇವಿ ಸಿನಿಮಾದ ಒಂದು ಸೆಟ್ ಇರುವಂಥದ್ದು ಇಲ್ಲೇ. ಸೊ ಸಾಕಷ್ಟು ಕಾಳಿ ದೇವಿ ರೂಪಧಾರ ಅಂದರೆ ಹೆಚ್ಚು ಕಡಿಮೆ ಒಂದು 100-150 ಜನ ಕಾಳಿ ರೂಪಕ್ಕಾಗಿ ರೆಡಿ ಆಗ್ತಿರುವಂಥದ್ದು. ಇಲ್ಲಿ ಒಳಗೆ ನೋಡ್ತಿರ್ಬೋದು, ಈ ಕಡೆ ನನ್ನ ರೈಟ್ ಸೈಡ್ ನೋಡ್ತಿರ್ಬೋದು ನೀವು, ಕಾಳಿ ಗೆಟಪ್ಪನ್ನು ಧರಿಸಿರುವಂತಹ ಕಲಾವಿದರು ನೃತ್ಯ ಮಾಡ್ತಿರುವಂಥದ್ದು. ಹಾಗೆಯೇ ನೃತ್ಯ ಕಲಾವಿದರು ಅಂತಲೇ ಹೇಳ್ಬೋದು ಇವ್ರನ್ನ. ಸೊ ಕಲಾವಿದರಿಗೆ ಸಂಬಂಧಪಟ್ಟ ಹಾಗೆಯೇ ಕಾಳಿ ದೇವಿಯ ರೂಪ ಅಂತಂದರೆ ಒಂದು ವೈಬ್ರೆಂಟ್ ಫೀಲ್ ಇರುತ್ತೆ. ಇಲ್ಲಿ ಆ ಒಂದು ವೈಬ್ರೇಷನ್ ಕಾಣ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಕಾಳಿ ದೇವಿಯ ರೂಪನೇ ಹಾಗೆ, ಬೇರೆ ಬೇರೆ ರೂಪ ನಾವು ಇಲ್ಲಿ ಕಾಣ್ಬೋದು. ಹಾಗೆಯೇ ಕೆಲವರು ಹಳದಿ ಸೀರೆ ಉಟ್ಟಿರುವಂಥದ್ದು, ಇನ್ನು ಕೆಲವರು ಹಸಿರು ಸೀರೆ ಉಟ್ಟಿರುವಂಥದ್ದು, ದೇವಗಣ ಕಾಣ್ಬೋದು. ಒಂದು ರೀತಿ ಇದು ದೊಡ್ಡ ಪ್ರಮಾಣದ ಸಿನಿಮಾದಲ್ಲಿ ಕಲಾವಿದರು ಇರುವಂಥದ್ದು. ಕಲಾವಿದರಂದರೆ ಕಾಳಿ ರೂಪವನ್ನು ತಾಳಿರುವಂಥ ಕಲಾವಿದರು. ಸುಮಾರು ಒಂದು 6 ತಿಂಗಳು ಮುಂಚೆನೇ ನಾವು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ಒಬ್ಬರು ಇಬ್ಬರು ಕಾಳಿ ಆದರೆ ಆ ಮೇಕಪ್ಪು ಅದೆಲ್ಲ ಸುಮಾರಾಗಿರೋದು. ಇಲ್ಲಿ 100-150 ಜನಕ್ಕೂ ಜಾಸ್ತಿ ಕಾಳಿ ಗೆಟಪ್ಗಳಿದೆ. ಸೊ ಪ್ರತಿಯೊಬ್ಬರದ್ದು ಪರ್ಫೆಕ್ಷನ್ ನೋಡ್ಕೋಬೇಕು, ಎಲ್ಲರೂ ದೇವತೆ ಥರ ಕಾಳಿ ಥರ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಮಧ್ಯಾಹ್ನ ಇಲ್ಲೇನು ಇವಾಗೇನು ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಮಧ್ಯಾಹ್ನ 1:30ಗೆ ಬಂದು ಮೇಕಪ್ ಹಾಕಿಸ್ಕೊಳ್ತಾ ಇದ್ದಾರೆ. 6:30 ಆದರೂ ಕೂಡ ಮೇಕಪ್ ನಡೀತಾನೆ ಇದೆ ಇನ್ನು. ಸೊ ತಯಾರಿ ತುಂಬ ಜೋರಾಗಿ ಮಾಡಿ ಸ್ವಲ್ಪ ಪ್ರಿಪ್ರೇಷನ್ಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ಬಲಿ ಅಂಥದ್ದೇನಿಲ್ಲ, ಯಾಕೆಂದರೆ ಇದು ಸಿನಿಮಾದಲ್ಲಿ ಅದು ಯಾರು ಬಲಿ ಅಂತ ಪ್ರಚಾರ ಮಾಡಿದ್ರೂ ಗೊತ್ತಿಲ್ಲ. ಬಲಿ ಏನು ಕೊಟ್ಟಿಲ್ಲ. ನಾವು ನಾರ್ಮಲ್ ನಾವು ಬಂದ ತಕ್ಷಣ ಪ್ರತಿದಿನ ಕಾಳಿ ದೇವರಿಗೆ ಇಲ್ಲೇನು ಸ್ಮಶಾನದಲ್ಲಿ ನೀವು ಬಂದಿದ್ದೀರಾ, ಇಲ್ಲೇ ಸ್ಮಶಾನದೊಳಗೇ ಕಾಳಿಯಮ್ಮನ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಪ್ರತಿದಿನ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಲಿ ಆ ಥರದ್ದು ಏನು ಕೊಟ್ಟಿಲ್ಲ ಸರ್. ಸಾಂಗ್ ಕೇಳ್ತಿದ್ದಂಗೆ ಇದು ನಮ್ಮ ಫಸ್ಟು ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಸೂರಜ್ ಮತ್ತು ಸೆಂದಿಲ್ ಪ್ರಸಾದ್ ಅಂತ ಅಂದ್ಬಿಟ್ಟು ಏನು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದರ ತಕ್ಕಂಗೆ ಹಾಡು ನಾವು ಒನ್ ಡೇಲೆಲ್ಲ ಬರೆದ್ವಿ. ಹಾಡು ಅದೇ ರೀತಿ ದೇವರೇ ಬರೆಸ್ಕೊಂಡ್ರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದನ್ನು ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಅವರು ಕೇಳಿದ ತಕ್ಷಣ ಖುಷಿಯಾದರು. ಸರ್ ಇದನ್ನು ನಾನು ಖಂಡಿತ ಮಾಡೇ ಕೊಡ್ತೀನಿ, ಸಕ್ಕದಾಗಿ ಮಾಡಿಕೊಡ್ತೀನಿ ಅಂದರು. ಆಮೇಲೆ ನಾನು ಅವರು ಕೂತ್ಕೊಂಡು ಒಂದಷ್ಟು ಚರ್ಚೆ ಮಾಡಿ ಆಮೇಲೆ ಈ ಸಾಂಗ್ ಬಂದು ಸ್ಮಶಾನದಲ್ಲಿ ನಡೆಯುವಂಥ ಸಾಂಗು. ಆ್ಯಕ್ಚುಲಿ ಇದು ಬಂದು ಶಿವರಾತ್ರಿ ಮಾರನೇ ದಿನ ಈ ತಮಿಳುನಾಡಲ್ಲಿ ಮತ್ತು ಈ ಆಂಧ್ರ ಪ್ರದೇಶಗಳಲ್ಲಿ ತೆಲಂಗಾಣದಲ್ಲಿ ಏನಿದೆ ಬೊನಲು ಪೂಜೆ ಮತ್ತು ಮಯಾಣ ಕೊಳ್ಳೈ ಅನ್ನೋ ಒಂದು ಹಬ್ಬ ಇದೆ. ಸೊ ಹಬ್ಬನ ಅಲ್ಲೆಲ್ಲ ಮಾಡ್ತಾರೆ. ಇಲ್ಲೂ ಅಷ್ಟೇ, ಇಲ್ಲೇನು ಒಂದು ತಮಿಳು ಸಂಘ ತಮಿಳವರು ಏನಿದ್ದಾರೆ ಅವರು ಪ್ರತಿ ವರ್ಷವೂ ಇಲ್ಲೂ ಕೂಡ ಮಾಡ್ತಾರೆ. ಸೊ ಆ ಒಂದು ಸೀಕ್ವೆನ್ಸು ಈ ಸ್ಮಶಾನದಲ್ಲಿ ನಾವು ಶೂಟ್ ಮಾಡೋವಂಥ ಸಂದರ್ಭದಲ್ಲಿ ಇಲ್ಲಿ ಭೈರಾದೇವಿ ಏನು ಬಂದಿರ್ತಾರೆ ಅವರು ಅಘೋರಿ ಆಗಿದ್ದವರು ಯಾವ ರೀತಿ ಕಾಳಿ ಆಗ್ತಾರೆ ಅನ್ನೋದನ್ನು ನಾವು ಚಿತ್ರೀಕರಣ ಮಾಡ್ಕೊಂಡಿದ್ದೀವಿ. ನಾವು ಸ್ಮಶಾನದಲ್ಲಿ ಇಷ್ಟು ದಿನದಿಂದ ಆ್ಯಕ್ಚುಲಿ ಇದೇನು ನಮ್ಮ ಭೈರಾದೇವಿ ಬಂದು ಅಘೋರಿ ಗೆಟಪ್ ಆಗಿ ಅಘೋರಿದೇನಿದೆ ಪಾತ್ರ ಅದು ಬಂದು ಅಘೋರಿಗಳಿಗೆ ಸಂಬಂಧಪಟ್ಟಿದ್ದೇ ಈ ಸ್ಮಶಾನದಲ್ಲೇ ಮಾಡ್ತಾಯಿದ್ದೀವಿ. ನಮ್ಗೆ ಯಾವುದೇ ಒಂದಿನಕ್ಕೂ ತೊಂದರೆ ಆಗಿಲ್ಲ. ಯಾರ ಮೇಲೆ ದೆವ್ವ ಕಾಣಿಸ್ಕೊಳ್ಳೋದು, ಮೈಬೇಲ್ ಬರೋದು ಆ ರೀತಿ ಏನಾಗಿಲ್ಲ. ಅವತ್ತು ಬೈ ಮಿಸ್ಸಾಗಿ ಮೇಡಮ್ ಸ್ಲಿಪ್ ಆಗಿದ್ದು ಅಷ್ಟೇ. ಯಾವುದೋ ಗಾಳಿ ಬಂದು ಟಚ್ ಮಾಡ್ತು ಇದಾಯಿತು, ಅದೆಲ್ಲ ಏನಿಲ್ಲ, ಅದೆಲ್ಲ ಹೂವಾಪುಗಳಷ್ಟೇ. ನೋಡ್ತಿರ್ಬೋದು, ಸೆಲ್ಫಿ ಕೂಡ ತೆಗಿತಿರುವಂಥದ್ದು. ಮೇಡಮ್, ಖುಷಿಯಾಗುವಂಥ ವಿಚಾರ, ಕಾಳಿ ರೂಪ ತಾಳಿದಾಗ ಒಂದು ಖುಷಿ ಆಗುತ್ತೆ ಹೆಣ್ಮಕ್ಳು ಅಂದರೆ ಕಾಳಿ ರೂಪ ದೇವಿ ಎಲ್ಲ ಒಂದು ಕನಸುಗಳು ಇರುತ್ತೆ ಎಲ್ಲರೂ ಆ ಥರದ್ದು. ನಿಮ್ಗೆ ಆ ಥರದ್ದು ಕನಸು ಇತ್ತಾ? ಹಾಗೆಯೇ ಈ ರೂಪ ಧರಿಸಿದ್ರಿಂದ ಏನು ಅನಿಸ್ತು ಅಂತ? ಹ್ಯಾಪಿ ಅಷ್ಟೇ. ತುಂಬ ಖುಷಿ ಆಗ್ತಿದೆ. ಈ ಥರ ಒಂದು ಹಾಕೊಂತೀವಿ ಅಂತ ಅನಿಸಿರ್ಲಿಲ್ಲ. ಸಖತ್ ಖುಷಿ ಆಗ್ತಿದೆ ಮಾತ್ರ. ಏನೋ ಒಂಥರ ಫೀಲಿಂಗ್, ಫುಲ್ ಎನರ್ಜಿ, ತೇಮ್ ಕಾಳಿನೇ ಬಂದಂಗೆ ಅನಿಸ್ತಿದೆ. ಕಳೆದ 2-3 ದಿನದ ಶೂಟಿಂಗ್ ನಡೀತಾ ಇದೆ. ಸೊ ಪ್ರತಿ ಗಂಟೆ 1 ಅವರ್ ಬೇಕು ನೀವೆಲ್ಲ ಈ ಥರ ರೆಡಿ ಆಗಲಿಕ್ಕೆ. ಸೊ ಯಾವ ಥರ ಅಂದ್ಕೊಂಡಿದ್ದೀರಾ ಈ ಥರ ಕಾಳಿ ರೂಪ ಧರಿಸ್ತೀನಿ, ಅದು ಸ್ಮಶಾನದಲ್ಲಿ ಶೂಟ್ ಮಾಡ್ತೀನಿ ಅಂತ? ಇಲ್ಲ, ಈ ಥರ ಅಂದ್ಕೊಂಡಿರಲಿಲ್ಲ. ಬಂದಾದ್ಮೇಲೆ ಗೊತ್ತು ನಮಗೆ ಈ ಥರ ಎಲ್ಲ ಅಂತ. ಖುಷಿ ಆಗ್ತಿದೆ ಅಷ್ಟೇ. ಓಕೆ, ಕಾಳಿ ರೂಪ ಮತ್ತೊಂದು ರೂಪ, ಇವ್ರದ್ದೊಂಥರ ಇದೆ, ನಿಮ್ದೊಂಥರ ಇದೆ, ಬೇರೆ ಬೇರೆ ಕಾಳಿ ರೂಪಗಳು. ನಿಮ್ಮದು ಯಾವ ರೂಪ ಇದು? ಹೇಗೆ ಕಾಳಿಯ ರೂಪದಲ್ಲಿ ಯಾವುದೊಂದು ಕಾಳಿನೇ ಆದರೆ ತುಂಬ ಖುಷಿ ಆಗ್ತಿದೆ ಮಾತ್ರ. ಈ ಥರ ಎಲ್ಲ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಸ್ಟಾರ್ಟಿಂಗ್ ನಾವು ಸ್ಮಶಾನದೊಳಗೆ ಒಳಗೆ ಬಂದಾಗ ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟಿದ್ವಿ. ಕಂಪ್ನಿ ಮೇಕಪ್ ಆರ್ಟಿಸ್ಟಾಗಿ ಬಂದೆ. ಆಮೇಲೆ ಡೈರೆಕ್ಟ್ರದ್ದು ಕನಸುಗಳಿರ್ತವೆ, ಕನಸುಗಳನ್ನ ಸಾಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಸೊ ಈ ಸಾಂಗಲ್ಲಿ ತುಂಬ ಚಾಲೆಂಜಿಂಗ್ ವರ್ಕು, ಸುಮಾರು ಗೆಟಪ್ಸ್ಗಳಿದ್ದಾವೆ, ಕಾಳಿ ಗೆಟಪ್ಗಳು. ಸೊ ಈ ಗೆಟಪ್ಸ್ಗಳೆಲ್ಲ ಸುಮಾರು ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ. ತುಂಬ ಟೈಮು, ತುಂಬ ಡೀಟೇಲಾಗಿ ಕೇಳ್ತಿದ್ದಾರೆ. ಸೊ ಆ ಡೀಟೇಲು ಡೈರೆಕ್ಟ್ರ್ ಕನಸು, ಅದನ್ನು ಸಾಕಾರ ಮಾಡಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ. ಹಾಗೆ ಮೇಡಮ್ಗೂ ಕೂಡ ನಾನೇ ಮೇಕಪ್ ಮಾಡ್ತಿರೋದು. ಅವ್ರಿಗೂ 5 to 6 ಅವರ್ಸು ಮೇಕಪ್ ಮಾಡಲಿಕ್ಕೆ ಟೈಮ್ ಹಿಡಿಯುತ್ತೆ. ಇದೆಲ್ಲ ಅಕ್ವಾ ಕಲರ್ ಯೂಸ್ ಮಾಡಿ ನಾವು ಮೇಕಪ್ ಮಾಡ್ತಿರೋದು. ಸೊ ಕ್ರೇಲನಲ್ಲಿ ಬರುತ್ತೆ ಅಕ್ವಾ ಕಲರ್ಸು. ಸೊ ಅಕ್ವಾ ಕಲರ್ ಯೂಸ್ ಮಾಡಿ ನಾವು ಎಲ್ಲರಿಗೂ ಮೇಕಪ್ ಮಾಡ್ತೀವಿ.
ಒಬ್ರಿಗೆ ಏನಿಲ್ಲ ಅಂದರೆ 1 ಅವರ್ ಅಂತೂ ಬೇಕು ದೇವಿ ಗೆಟಪ್ ಮಾಡಲಿಕ್ಕೆ, ನಾರ್ಮಲ್ಗೆ ಡ್ಯಾನ್ಸಸ್ಗೆ. ಮೇಡಮ್ಗಂತೂ 6 to 8 hours. ಇದರಲ್ಲಿ ತುಂಬ ಮೇಕಪ್ಗೆ ತುಂಬ ಚಾಲೆಂಜಿಂಗ್ ವರ್ಕ್ ಇದೆ. ಆದಷ್ಟು ನಾವು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಡೈರೆಕ್ಟರ್ಗೆ ಇಷ್ಟ ಆಗಿ ನಂಗೆ ಮೇಡಮ್ಗೂ ಮಾಡಲಿಕ್ಕೆ ನಂಗೆ ಅವಕಾಶ ಕೊಟ್ಟರು. ಸೊ ಮಾಡಿದ್ದೀನಿ ಅಂತ ಅನಿಸುತ್ತೆ. ಇಲ್ಲಿ ಒಂದಷ್ಟು ಕಾಳಿಯ ರೂಪಧಾರಿಗಳು ರೆಡಿ ಆಗ್ತಿರುವಂಥದ್ದು ಇಲ್ಲಿ ನೋಡ್ತಿರ್ಬೋದು. ಈಗ ಮತ್ತಷ್ಟು ಕಾಳಿ ರೂಪಧಾರಿಗಳು ರೆಡಿ ಆಗ್ತಿರುವಂಥದ್ದು ನೋಡ್ತಿರ್ಬೋದಿಲ್ಲ. ಸೊ ಇವ್ರನ್ನೂ ಮಾತಾಡ್ಸಕ್ಕೆ ಹೋಗೋಣ. ಮಾಸ್ಟರ್ 1-2 ನಿಮಿಷ ಮಾತಾಡ್ತೀನಿ ಇವ್ರನ್ನ. ಕಾಳಿ ಪುಟಿ, ಕಾಳಿ ರೂಪ ನಿನಗೆ ಏನು ಅನಿಸ್ತಾ ಇದೆ? ಈಗ ಬಣ್ಣ ಹಚ್ಕೋತಿದ್ಯಾ, 1 ಅವರಿಂದ ರೆಡಿ ಆಗ್ತಿದೆಯಾ? ಚೆನ್ನಾಗಿದೆ, ಎಕ್ಸ್ಪೀರಿಯೆನ್ಸ್ ಹೊಸದಾಗಿದೆ ನನಗೆ. ಇಲ್ಲಿ ಬಂದಿರೋದಕ್ಕೆ ಹೊಸದಾಗಿ ಮೇಕಪ್ ಎಲ್ಲ ಹಾಕ್ಕೊತಾ ಇದ್ದೀನಿ, ಅದೇ ಅನಿಸ್ತದೆ, ಬೇರೆ ಏನಿಲ್ಲ. ಓಕೆ, ಈ ಒಂದು ಗೆಟಪ್ಗೆ ಹೆಚ್ಚು ಕಡಿಮೆ 1-1.5 ತಾಸು ಬೇಕು. ಸೊ 1.5 ತಾಸು ಕೂತು ಈ ಥರ ಬಣ್ಣ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರೆ ಅಂತ ಅನಿಸುತ್ತಾ ಯಾವಾಗ? ಹ್ಯಾಪಿಯಾಗಿದೆ ನನಗೆ. ಬಣ್ಣ ಹಚ್ಚಿಸ್ಕೊಳೋದು ನನಗೆ ತುಂಬ ಇಷ್ಟ ಆಗ್ತಾ ಇದೆ, ಅಷ್ಟೇ, ಇನ್ನೇನಿಲ್ಲ. ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಶ್ರೀಜಯ್ ಸರು ಹಾಗೂ ಪ್ರೊಡ್ಯೂಸರ್ ರವಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು 1 ವರ್ಷದ ಪ್ರಾಜೆಕ್ಟು ನಮಗಿದು. ಒಂದಷ್ಟು ಇದರಲ್ಲಿ ಏನೇನು ಮಾಡ್ಬೋದು ಅಂತೇಳಿ ನಾವು ಸ್ವಲ್ಪ ಒಂದು ಒಳ್ಳೆ ಪ್ರಯತ್ನ ಪಡೋಕ್ಕೆ ಅಂತ ಅಂದ್ಬಿಟ್ಟು ಒಂದಷ್ಟು ಇದೆ. ಫಸ್ಟ್ ಟೈಮು ಸ್ಮಶಾನದಲ್ಲಿ ನಾವು ಈ ಥರ 100 ಜನ ಡ್ಯಾನ್ಸರ್ಸು, ಫಸ್ಟ್ ಆಫ್ ಆಲ್ ಫೀಮೇಲು 60 ಫೀಮೇಲ್ ಡ್ಯಾನ್ಸರ್ಸ್ನ ಇಟ್ಕೊಂಡು ಮತ್ತು ಮೇಲ್ ಅವ್ರು 40 ಇಟ್ಕೊಂಡು ಮಾಡಿರೋದು ಫಸ್ಟ್ ಟೈಮ್ ಇದು ನಮ್ಮ ಇಂಡಸ್ಟ್ರಿಗೆ. ಈ ಥರ ತುಂಬ ಮೇಕಪ್ಗೆ 4 hours to 2 hours ತೊಗೊಂಡು ಮಾಡಿರೋಂಥ ಸಾಂಗ್ ಸರ್ ಇದು. ಇದಕ್ಕೆ ಮುಂಚೆ ಅಗೋರಿದು ಮಾಡಿದೆ ಸೆಟ್ಟಲ್ಲಿ, ಅದು 100 ಜನ, ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಾಂಗು. ಇದನ್ನು ಮೇಡಮ್ ಬಗ್ಗೆ ಹೇಳ್ಬೇಕು ಅಂದರೆ ಕನ್ನಡದಲ್ಲಿ ಡ್ಯಾನ್ಸ್ ಅಂತಂದರೆ ರಾಧಿಕಾ ಮೇಡಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸು. ನಮಗೆಲ್ಲ ನೀವೇನೇ ಬೇಕಾದ್ರೂ ಮಾಡಿ ನಾವು ಮಾಡ್ತೀವಿ ಅನ್ನೋದು ತುಂಬ ಕಮ್ಮಿ ಜನ, ಅದರಲ್ಲಿ ಚೆನ್ನಾಗೇ ಕೋಆಪರೇಟ್ ಮಾಡ್ತಾರೆ. ದೇವ್ರಿಗೆ ಏನು ಬೇಕೋ ಅದೇ ಥರನೇ ಮಾಡೋದು, ತುಂಬ ಫೋಕ್ ಆ ಥರದಕ್ಕಿಂತ ದೇವ್ರಿಗೆ ಏನು ಬೇಕೋ ಆ ಥರ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಸರ್. ನಾನು ಒಬ್ಬ ಡ್ಯಾನ್ಸರಾಗಿ ಮುಂಚೆ ಮಾಡೋಕ್ಕಂದ್ರೆ ಎಲ್ಲೂ ನನಗೆ ಈ ಥರ ಚಾನ್ಸ್ ಸಿಕ್ಕಿರಲಿಲ್ಲ. ಇವರಿಗೆಲ್ಲ ಮೇಕಪ್ ನಮಗೆ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಮೇಕಪ್ಪಲ್ಲೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಎಲ್ಲರೂ ದೇವ್ರ ತನಕ ಕಾಣಿಸ್ತಾರೆ ನಮ್ಮ ಡ್ಯಾನ್ಸರ್ಸ್ ಎಲ್ಲ. ಅವರು ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಮೇಕಪ್ ಇರಿಟೇಟ್ ಆದ್ರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭೈರಾದೇವಿ ನನಗೊಂದು ವಿಭಿನ್ನವಾದ ಒಂದು ಇದನ್ನು ಮೂಡಿಸುತ್ತೆ, ಒಂದು ಒಳ್ಳೆ ವರ್ಕ್ ಅಂತ ಅನ್ನೋದನ್ನು ಮಾಡಿಸುತ್ತೆ. ನಾನು ಇವಾಗ ಬಂದಿರೋದು ಇದು ಒಳ್ಳೆ ಕಾಳಿ ಮಾತೆ ನನಗೆ ಆಶೀರ್ವಾದ ಮಾಡೋದು, ಏನೋ ಬೆಳಿಬೇಕು ಅಂತ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ವಿ. ಈ ಥರ ಮಾಡ್ಬೋದು ಅಂತೇಳಿ ಫಸ್ಟ್ ಟೈಮ್ ಇದು ಮಾಡಿ ನಾನು ಶ್ರೀಜಯ್ ಸರು ಮತ್ತು ರವಿ ಸರ್ಗೆಲ್ಲರಿಗೂ ಹೇಳಿ ಈ ಥರ ಮಾಡಬೇಕು ಅಂತೇಳಿ ಶ್ರೀಜಯ್ ಸರ್ ಅವ್ರಿಗೆಲ್ಲರಿಗೂ ಈ ಥರ ಹಿಂಗೆ ಮಾಡೋಣ ಹಿಂಗೆ ಅಂತ ಹೇಳಿದ್ರು. ಅವರು ತುಂಬ ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಹೆಣ್ಮಕ್ಳು ಕಾಳಿ ರೂಪವನ್ನು ಧರಿಸಿ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ಶುರು ಆಗುತ್ತೆ. ಶಾಂತಿನಗರದ ಸ್ಮಶಾನದಲ್ಲಿ ಭೈರಾದೇವಿಯ ಸಾಂಗ್ ಶೂಟ್ ನಡೀತಿರುವಂಥದ್ದು. ಇಲ್ಲಿ ದೇವಗಣ ಅಂತ ಏನು ಹೇಳ್ತೀವಿ, ಅವರು ರೆಡಿ ಇರುವಂಥದ್ದು. ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಕಾಳಿ ರೂಪ, ಕಾಳಿಯ ಅವತಾರಗಳು, ಹಾಗೆ ನಿಮ್ಮ ದೇವಗಣದ ಒಂದು ರೂಪ, ಸೊ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಈ ಥರ ಗೆಟಪ್ ಎಲ್ಲ ಹಾಕಿ ಡ್ಯಾನ್ಸ್ ಮಾಡೋಕ್ಕೆ ತುಂಬ ಅದ್ದೂರಿ ಸೆಟ್ ಹಾಕಿ ಮಾಡ್ತಾ ಇದ್ದಾರೆ ಡೈರೆಕ್ಟು. ತುಂಬ ಖುಷಿ ಆಗ್ತಿದೆ. ಓಕೆ, ಮೋಹನ ಈ ಥರ ಡ್ಯಾನ್ಸ್ ಇಲ್ಲಿವರೆಗೆ ಮಾಡಿರಲಿಲ್ಲ. ಈ ಥರದ ಗೆಟಪ್ ಹಾಕಿಸಿ 100-150 ಜನಕ್ಕೂ ಜಾಸ್ತಿ ಇದ್ದಾರೆ ನೀವೆಲ್ಲ. ಸೊ ಮೋಹನನ ಬಗ್ಗೆ ಹೇಳುವಂಥದ್ದು. ತುಂಬ ಖುಷಿ ಆಗುತ್ತೆ. ಒಳ್ಳೆ ಮಾಸ್ಟ್ರು, ತುಂಬ ಚೆನ್ನಾಗಿ ಸಾಂಗ್ ಮೂಡ್ ಬರ್ತಾ ಇದೆ. ಓಕೆ, ದೇವಗಣದ ಒಬ್ಬ ವ್ಯಕ್ತಿಯನ್ನು ಮಾತಾಡಿಸಿ ಇಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸೊ ಒಂದು ಖುಷಿಯಾಗುವಂಥ ವಿಚಾರ ಏನಪ್ಪ ಅಂದರೆ ಕನ್ನಡದಲ್ಲಿ ಈ ಥರದೊಂದು ಪ್ರಯೋಗ ಫಸ್ಟ್ ಅನಿಸುತ್ತೆ. ಯಾಕಂದರೆ ಒಟ್ಟಿಗೆ ಕಲಾವಿದರನ್ನ ಹಾಕ್ಕೊಂಡು ಒಂದು ಸಾಂಗನ್ನು ಮಾಡ್ಬೋದು, ಆದರೆ ಈ ಥರದ ರೂಪಗಳನ್ನು ಧರಿಸಿ ಮಾಡಿರುವಂಥದ್ದು ಫಸ್ಟ್ ಅನಿಸುತ್ತೆ. ಸೊ ಕಾಳಿ ರೂಪ ಒಂದು ಕಡೆ ಆದರೆ ದೇವಗಣಗಳೆಲ್ಲ ನೀವೆಲ್ಲ ಇರ್ತೀರಿ, ಡ್ಯಾನ್ಸ್ ಮಾಡ್ತೀರಿ, ಏನು ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್ ಡ್ಯಾನ್ಸ್ ಮಾಡೋಕ್ಕೆ. ಹೆಂಗೇನು ಯೂನಿಯನ್ ಡ್ಯಾನ್ಸರ್ಸ್ ಅಲ್ವಾ, ಮಾಸ್ಟ್ರಿಂದ ತುಂಬ ಖುಷಿ ಆಗುತ್ತೆ ಡ್ಯಾನ್ಸ್ ಆಡೋಕ್ಕೆ. ಸೊ ಯಾವತ್ತಾದ್ರೂ ಅಂದ್ಕೊಂಡಿದ್ದೀರಾ ಈ ಥರದೊಂದು ಕೊರಳಲ್ಲಿ ಲಿಂಬೆ ಮಾಲೆ, ಹಾಗೆಯೇ ಮಾಲೆ, ಮೈ ತುಂಬ ಎಲ್ಲ ಬಣ್ಣ ಹಚ್ಕೊಂಡು ಅನ್ನುವಂಥದ್ದು? ಆ ಥರ ಎಲ್ಲ ಏನೂ ಅಂದ್ಕೊಂಡಿರಲ್ಲ. ಇಲ್ಲಿ ಬಂದಮೇಲೆ ಮಾಸ್ಟ್ರ್ ಕಾನ್ಸೆಪ್ಟ್ ಹೆಂಗಿರುತ್ತೆ ಏನು ಹೇಳೋಕ್ಕಾಗಲ್ಲ. ಅದರಿಂದ ತುಂಬ ಇಷ್ಟ ಆಗುತ್ತೆ. ಓಕೆ, ಸ್ಮಶಾನದಲ್ಲಿ ಶೂಟ್ ಮಾಡಿದ್ದಿದೆಯಾ ಈ ಹಿಂದೆ? ಏನು ಫಸ್ಟ್ ಟೈಮ್ ಆಯ್ತು ನಿಮ್ಮದು? ಹಾಂ, ಫಸ್ಟ್ ಟೈಮ್ ಸರ್. ಭಯ ಆಯ್ತಾ? ಭಯ ಏನಕ್ಕೆ, ಇರೋ ಕಡೆ ದೇವರು ಇರ್ತಾರೆ, ದೆವ್ವನೂ ಇರುತ್ತೆ. ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡ್ಕೊಂಡು ಹೋದರೆ ಯಾವುದೂ ಬರಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಸೊ ಇದು ಭೈರಾದೇವಿ ಸಾಂಗ್ ಶೂಟಿಂಗ್ನ ಒಂದು ವಿಶೇಷ ಸಂದರ್ಭ ಅಂತ ಹೇಳ್ಬೋದು. ಯಾಕಂದರೆ 100 ಜನ ಟೆಕ್ನಿಷಿಯನ್ ಇದ್ದಾರೆ, 100 ಜನ ಕಲಾವಿದರಿದ್ದಾರೆ, ಅವರು ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮುಂಚೆ ಒಂದಷ್ಟು ತಯಾರಿ ಇರುತ್ತೆ. ಈ ತಯಾರಿಯನ್ನು ನೋಡಿದೆ ಅಂತ ಹೇಳ್ಬೋದು. ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ರೇವಂತ್ PJ ಊರ್ ಕನ್ನಡ ಬ್ಯೂರೋ, ಸುವರ್ಣ ನ್ಯೂಸ್.